ಬಿಸಿ ಅನ್ನದ ಜೊತೆ ಒಂದು ಚಮಚ ತುಪ್ಪ ಹಾಕ್ಕೊಂಡು ಕಲಸಿ ತಿಂತಾ ಇದ್ದರೆ ಯಾವತ್ತಿಗಿಂತ ಜಾಸ್ತಿ ಅನ್ನ ತಿನ್ನೋದಂತೂ ಗ್ಯಾರಂಟಿ, ಅಷ್ಟು ರುಚಿಯಾಗಿರುತ್ತೆ. ಇವತ್ತು ನಾನು ಹರವೆ ಸೊಪ್ಪಿನ ಹುಳ್ಸೊಪ್ಪು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ಒಂದು ದೊಡ್ಡ ಕಟ್ಟಷ್ಟು ಹರವೆ ಸೊಪ್ಪನ್ನು ತಗೊಂಡು ಚೆನ್ನಾಗಿ ಆರಿಸಿ ಬೆಳೆದಿರುವಂತಹ ದಂಟಿನ ಭಾಗ ಎಲ್ಲ ತೆಗೆದು ಈ ರೀತಿ ಒಂದು ಕುಕ್ಕರಲ್ಲಿ ತೊಗೊಳ್ತಾ ಇದ್ದೀನಿ. ನೀವು ಹಾಗೆ ಒಂದು ಪಾತ್ರೆಯಲ್ಲಿ ಬೇಕಾದ್ರೂ ತೊಗೊಳ್ಬೋದು, ಯಾಕಂದರೆ ಇದನ್ನ ತುಂಬ ಏನೂ ಬೇಯಿಸೋ ಅವಶ್ಯಕತೆ ಇಲ್ಲ. ಅದರ ಜೊತೆಗೆ ಒಂದು ಅರ್ಧ ಭಾಗದಷ್ಟು ಈರುಳ್ಳಿ, ಒಂದು ಟೊಮ್ಯಾಟೊ ಹೀಗೆ 4 ಭಾಗಗಳಾಗಿ ಕತ್ತರಿಸ್ಕೊಂಡಿದ್ದೀನಿ. ಒಂದು 8ರಿಂದ 10 ಹೆಸರು ಬೆಳ್ಳುಳ್ಳಿ, ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನ್ಕಾಯಿ. ನಾನೊಂದು 3 ಹಾಕಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂದು ದೊಡ್ಡ ಚಮಚದಷ್ಟು ಉಪ್ಪು ಮತ್ತು ಒಂದು ಅರ್ಧ ಚಮಚದಷ್ಟು ಹುಣಸೆ ಹಣ್ಣಿನ ಪೇಸ್ಟ್. ಹುಣಸೆ ಹಣ್ಣನ್ನೇ ಹಾಕ್ಬೋದು ಅಥವಾ ಹುಣಸೆ ಹಣ್ಣಿನ ರಸ ತೆಗೆದು ಬೇಕಾದರೂ ಹಾಕ್ಬೋದು. ಆನಂತರ 1 ಕಪ್ಪಷ್ಟು ನೀರನ್ನು ಸೇರಿಸಿ ಒಂದು ಸಣ್ಣ ವಿಸಿಲ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೇನು ವಿಸಿಲ್ ಬಂತು ಅನ್ನುವಾಗ ಆಫ್ ಮಾಡಿದೆ ನಾನು. ನೀವು ಹಾಗೆ ಪಾತ್ರೆಯಲ್ಲಿ ಸ್ವಲ್ಪ ಹೊತ್ತು ಕುದಿಸಿದ್ರೂ ಸಾಕಾಗುತ್ತೆ. ನೋಡಿ, ಈ ರೀತಿ ಬೆಂದಿರುವಂತಹ ಪದಾರ್ಥಗಳನ್ನು ಬಿಸಿ ಸ್ವಲ್ಪ ಕಡಿಮೆ ಆದಮೇಲೆ ಮಿಕ್ಸಿ ಜಾರಲ್ಲಿ ತೊಗೊಂಡು ತರಿಯಾಗಿ ರುಬ್ಕೊಳ್ಬೇಕು. ತುಂಬ ನೈಸ್ ಪೇಸ್ಟ್ ಬೇಡ, ಹಾಗಂತ ಹೇಳಿ ಚೂರುಗಳು ಸಿಗೋದು ಬೇಡ. ತರಿ ಪೇಸ್ಟ್ ಆದಮೇಲೆ ಇನ್ನೊಂದು ಬಾಣಲೆನಲ್ಲಿ 1 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಹಾಕಿ ಒಗ್ಗರಣೆ ಮಾಡಿಕೊಳ್ಬೇಕು. ಆನಂತರ ಅದಕ್ಕೆ 7ರಿಂದ 8 ಹೆಸರು ಬೆಳ್ಳುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಅದು, ಇನ್ನು ಉಳಿದಿರೋ ಅರ್ಧ ಭಾಗದಷ್ಟು ಈರುಳ್ಳಿನ ಸಹ ಸಣ್ಣದಾಗಿ ಹೆಚ್ಚಿಟ್ಟಿದ್ದೆ ಅದು, ಹಾಗೆ 1 ಗರಿಯಷ್ಟು ಕರಿಬೇವನ್ನು ಹಾಕಿ ಈರುಳ್ಳಿ ಎಲ್ಲ ಸ್ವಲ್ಪ ಹೊಂಬಣ್ಣ ಬರೋವರೆಗೆ ಹುರ್ಕೊಳ್ಬೇಕು. ನೀವು ಈ ಹುಳ್ಸೊಪ್ಪನ್ನು ಪಾಲಕ್ ಸೊಪ್ಪಲ್ಲೂ ಬೇಕಾದರೂ ಮಾಡ್ಕೊಳ್ಬೋದು. ಇಲ್ಲಿ ಈರುಳ್ಳಿ ಹುರಿದಾದ್ಮೇಲೆ ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣ, ಹಾಗೆ ಬೇಯಿಸುವಷ್ಟೊತ್ತಿಗೆ ಏನು ನೀರು ಹಾಕ್ಕೊಂಡಿದ್ವಲ್ಲ ಆ ನೀರು, ಬೇಕಂದರೆ ನೀವು ಬೇರೆ ನೀರು ಎಕ್ಸ್ಟ್ರಾ ಬೇಕಾದ್ರೂ ಹಾಕ್ಕೊಳ್ಬೋದು. ಹಾಕಿ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಬೇಕು. ಬೇಯಿಸೋಷ್ಟೊತ್ತಿಗೆ ಉಪ್ಪು ಹಾಕಿದ್ದೀವಿ, ಅನ್ನದ ಜೊತೆ ಆಗಿರೋದ್ರಿಂದ ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಹಾಕ್ಕೊಂಡೆ. ಆಮೇಲೆ ಚೆನ್ನಾಗಿ ಹೀಗೆ ಮಚ್ಚಿ ಇದನ್ನು ಒಂದು 2 ನಿಮಿಷ ಕುದಿಸ್ಕೊಳ್ಬೇಕಾಗತ್ತೆ. ನೀವು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂತ ಇದ್ದರೆ ಯೋಚನೆ ಮಾಡಬೇಡಿ, ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಮಾಡುವಂತಹ ಒಂದು ಹುಳ್ಸೊಪ್ಪನ್ನು ತೋರಿಸ್ತೀನಿ. ಅದರಲ್ಲಿ ತೆಂಗಿನಕಾಯಿ ಇರುತ್ತೆ ಮತ್ತು ಹುರಿದಿರುವಂತಹ ಮೆಂತ್ಯ ಕಾಳೆಲ್ಲ ಇರುತ್ತೆ, ಅದು ಸಹ ಬಹಳ ರುಚಿಯಾಗೇ ಇರುತ್ತೆ. ಹಾಗಂಥೇಳಿ ಇದು ರುಚಿ ಇಲ್ಲ ಅಂತಿಲ್ಲ, ಇದು ಅಷ್ಟೇ ಅದ್ಭುತವಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.